ಅಲ್ಲ, ಒಂದು ಕ್ಯಾಬಿನೆಟ್ಟಿಗೆ ಯಾರು ಬರ್ತಾರೆ ಯಾರು ಬರಲ್ಲ ಅನ್ನೋದನ್ನು ಮುಖ್ಯಮಂತ್ರಿಗಳು ಹೇಳಬೇಕು. ಅದರ ಬದಲಾಗಿ ಜಮೀರ್ ಅವರು ಅಧಿಕೃತವಾಗಿ ಸಾರ್ವಜನಿಕ ಸಭೆಯಲ್ಲಿ ಮತ್ತೊಬ್ಬರನ್ನ ಮಂತ್ರಿಯಾಗಿ ತೆಗೆದುಕೊಳ್ತೀವಿ ಅಂತಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ ಮುಖ್ಯಮಂತ್ರಿನ, ಜಮೀರ್ ಮುಖ್ಯಮಂತ್ರಿನ? ಮತ್ತು ಅಕ್ಟೋಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥವ್ರು ಎಲ್ಲರೂ ಕೂಡ ಮನೆ ಸೇರಿಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ತಾವು ಮನೆ ಸೇರಿಕೊಳ್ಳಿಕ್ಕೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅಥವಾ ಸಿದ್ದರಾಮಯ್ಯನವ್ರನ್ನ ಮನೆ ಸೇರಿಸಲಿಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೋ? ಒಟ್ಟಾರೆ ಕ್ರಾಂತಿ ಅವ್ರ ಪಾರ್ಟಿ ಒಳಗಾಗಿ ಅದು ಏನು ಬೇಕಾರಾಗಲಿ ರಾಜ್ಯದ ಜನರಿಗೆ ಈ ಕ್ರಾಂತಿಯಿಂದ ಇರಲಿ ಅಂತೇಳಿ ನಾನು ಆಶಿಸ್ತೇನೆ. ಅಲ್ಲ, ಒಂದು ಕ್ಯಾಬಿನೆಟ್ಟಿಗೆ ಯಾರು ಬರ್ತಾರೆ ಯಾರು ಬರಲ್ಲ ಅನ್ನೋದನ್ನು ಮುಖ್ಯಮಂತ್ರಿಗಳು ಹೇಳಬೇಕು. ಅದರ ಬದಲಾಗಿ ಜಮೀರ್ ಅವರು ಅಧಿಕೃತವಾಗಿ ಸಾರ್ವಜನಿಕ ಸಭೆಯಲ್ಲಿ ಮತ್ತೊಬ್ಬರನ್ನ ಮಂತ್ರಿಯಾಗಿ ತೆಗೆದುಕೊಳ್ತೀವಿ ಅಂತಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ ಮುಖ್ಯಮಂತ್ರಿನ, ಜಮೀರ್ ಮುಖ್ಯಮಂತ್ರಿನ? ಮತ್ತು ಅಕ್ಟೋಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥವ್ರು ಎಲ್ಲರೂ ಕೂಡ ಮನೆ ಸೇರಿಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ತಾವು ಮನೆ ಸೇರಿಕೊಳ್ಳಿಕ್ಕೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅಥವಾ ಸಿದ್ದರಾಮಯ್ಯನವ್ರನ್ನ ಮನೆ ಸೇರಿಸಲಿಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೋ? ಒಟ್ಟಾರೆ ಕ್ರಾಂತಿ ಅವ್ರ ಪಾರ್ಟಿ ಒಳಗಾಗಿ ಅದು ಏನು ಬೇಕಾರಾಗಲಿ ರಾಜ್ಯದ ಜನರಿಗೆ ಈ ಕ್ರಾಂತಿಯಿಂದ ಇರಲಿ ಅಂತೇಳಿ ನಾನು ಆಶಿಸ್ತೇನೆ. ಅಲ್ಲ, ಒಂದು ಕ್ಯಾಬಿನೆಟ್ಟಿಗೆ ಯಾರು ಬರ್ತಾರೆ ಯಾರು ಬರಲ್ಲ ಅನ್ನೋದನ್ನು ಮುಖ್ಯಮಂತ್ರಿಗಳು ಹೇಳಬೇಕು. ಅದರ ಬದಲಾಗಿ ಜಮೀರ್ ಅವರು ಅಧಿಕೃತವಾಗಿ ಸಾರ್ವಜನಿಕ ಸಭೆಯಲ್ಲಿ ಮತ್ತೊಬ್ಬರನ್ನ ಮಂತ್ರಿಯಾಗಿ ತೆಗೆದುಕೊಳ್ತೀವಿ ಅಂತಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ ಮುಖ್ಯಮಂತ್ರಿನ, ಜಮೀರ್ ಮುಖ್ಯಮಂತ್ರಿನ? ಮತ್ತು ಅಕ್ಟೋಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥವ್ರು ಎಲ್ಲರೂ ಕೂಡ ಮನೆ ಸೇರಿಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ತಾವು ಮನೆ ಸೇರಿಕೊಳ್ಳಿಕ್ಕೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅಥವಾ ಸಿದ್ದರಾಮಯ್ಯನವ್ರನ್ನ ಮನೆ ಸೇರಿಸಲಿಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೋ? ಒಟ್ಟಾರೆ ಕ್ರಾಂತಿ ಅವ್ರ ಪಾರ್ಟಿ ಒಳಗಾಗಿ ಅದು ಏನು ಬೇಕಾರಾಗಲಿ ರಾಜ್ಯದ ಜನರಿಗೆ ಈ ಕ್ರಾಂತಿಯಿಂದ ಇರಲಿ ಅಂತೇಳಿ ನಾನು ಆಶಿಸ್ತೇನೆ. ಅಲ್ಲ, ಒಂದು ಕ್ಯಾಬಿನೆಟ್ಟಿಗೆ ಯಾರು ಬರ್ತಾರೆ ಯಾರು ಬರಲ್ಲ ಅನ್ನೋದನ್ನು ಮುಖ್ಯಮಂತ್ರಿಗಳು ಹೇಳಬೇಕು. ಅದರ ಬದಲಾಗಿ ಜಮೀರ್ ಅವರು ಅಧಿಕೃತವಾಗಿ ಸಾರ್ವಜನಿಕ ಸಭೆಯಲ್ಲಿ ಮತ್ತೊಬ್ಬರನ್ನ ಮಂತ್ರಿಯಾಗಿ ತೆಗೆದುಕೊಳ್ತೀವಿ ಅಂತಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ ಮುಖ್ಯಮಂತ್ರಿನ, ಜಮೀರ್ ಮುಖ್ಯಮಂತ್ರಿನ? ಮತ್ತು ಅಕ್ಟೋಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥವ್ರು ಎಲ್ಲರೂ ಕೂಡ ಮನೆ ಸೇರಿಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ತಾವು ಮನೆ ಸೇರಿಕೊಳ್ಳಿಕ್ಕೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅಥವಾ ಸಿದ್ದರಾಮಯ್ಯನವ್ರನ್ನ ಮನೆ ಸೇರಿಸಲಿಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೋ? ಒಟ್ಟಾರೆ ಕ್ರಾಂತಿ ಅವ್ರ ಪಾರ್ಟಿ ಒಳಗಾಗಿ ಅದು ಏನು ಬೇಕಾರಾಗಲಿ ರಾಜ್ಯದ ಜನರಿಗೆ ಈ ಕ್ರಾಂತಿಯಿಂದ ಇರಲಿ ಅಂತೇಳಿ ನಾನು ಆಶಿಸ್ತೇನೆ. ಅಲ್ಲ, ಒಂದು ಕ್ಯಾಬಿನೆಟ್ಟಿಗೆ ಯಾರು ಬರ್ತಾರೆ ಯಾರು ಬರಲ್ಲ ಅನ್ನೋದನ್ನು ಮುಖ್ಯಮಂತ್ರಿಗಳು ಹೇಳಬೇಕು. ಅದರ ಬದಲಾಗಿ ಜಮೀರ್ ಅವರು ಅಧಿಕೃತವಾಗಿ ಸಾರ್ವಜನಿಕ ಸಭೆಯಲ್ಲಿ ಮತ್ತೊಬ್ಬರನ್ನ ಮಂತ್ರಿಯಾಗಿ ತೆಗೆದುಕೊಳ್ತೀವಿ ಅಂತಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ ಮುಖ್ಯಮಂತ್ರಿನ, ಜಮೀರ್ ಮುಖ್ಯಮಂತ್ರಿನ? ಮತ್ತು ಅಕ್ಟೋಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥವ್ರು ಎಲ್ಲರೂ ಕೂಡ ಮನೆ ಸೇರಿಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ತಾವು ಮನೆ ಸೇರಿಕೊಳ್ಳಿಕ್ಕೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅಥವಾ ಸಿದ್ದರಾಮಯ್ಯನವ್ರನ್ನ ಮನೆ ಸೇರಿಸಲಿಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೋ? ಒಟ್ಟಾರೆ ಕ್ರಾಂತಿ ಅವ್ರ ಪಾರ್ಟಿ ಒಳಗಾಗಿ ಅದು ಏನು ಬೇಕಾರಾಗಲಿ ರಾಜ್ಯದ ಜನರಿಗೆ ಈ ಕ್ರಾಂತಿಯಿಂದ ಇರಲಿ ಅಂತೇಳಿ ನಾನು ಆಶಿಸ್ತೇನೆ. ಅಲ್ಲ, ಒಂದು ಕ್ಯಾಬಿನೆಟ್ಟಿಗೆ ಯಾರು ಬರ್ತಾರೆ ಯಾರು ಬರಲ್ಲ ಅನ್ನೋದನ್ನು ಮುಖ್ಯಮಂತ್ರಿಗಳು ಹೇಳಬೇಕು. ಅದರ ಬದಲಾಗಿ ಜಮೀರ್ ಅವರು ಅಧಿಕೃತವಾಗಿ ಸಾರ್ವಜನಿಕ ಸಭೆಯಲ್ಲಿ ಮತ್ತೊಬ್ಬರನ್ನ ಮಂತ್ರಿಯಾಗಿ ತೆಗೆದುಕೊಳ್ತೀವಿ ಅಂತಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ ಮುಖ್ಯಮಂತ್ರಿನ, ಜಮೀರ್ ಮುಖ್ಯಮಂತ್ರಿನ? ಮತ್ತು ಅಕ್ಟೋಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥವ್ರು ಎಲ್ಲರೂ ಕೂಡ ಮನೆ ಸೇರಿಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ತಾವು ಮನೆ ಸೇರಿಕೊಳ್ಳಿಕ್ಕೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅಥವಾ ಸಿದ್ದರಾಮಯ್ಯನವ್ರನ್ನ ಮನೆ ಸೇರಿಸಲಿಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೋ? ಒಟ್ಟಾರೆ ಕ್ರಾಂತಿ ಅವ್ರ ಪಾರ್ಟಿ ಒಳಗಾಗಿ ಅದು ಏನು ಬೇಕಾರಾಗಲಿ ರಾಜ್ಯದ ಜನರಿಗೆ ಈ ಕ್ರಾಂತಿಯಿಂದ ಇರಲಿ ಅಂತೇಳಿ ನಾನು ಆಶಿಸ್ತೇನೆ. ಅಲ್ಲ, ಒಂದು ಕ್ಯಾಬಿನೆಟ್ಟಿಗೆ ಯಾರು ಬರ್ತಾರೆ ಯಾರು ಬರಲ್ಲ ಅನ್ನೋದನ್ನು ಮುಖ್ಯಮಂತ್ರಿಗಳು ಹೇಳಬೇಕು. ಅದರ ಬದಲಾಗಿ ಜಮೀರ್ ಅವರು ಅಧಿಕೃತವಾಗಿ ಸಾರ್ವಜನಿಕ ಸಭೆಯಲ್ಲಿ ಮತ್ತೊಬ್ಬರನ್ನ ಮಂತ್ರಿಯಾಗಿ ತೆಗೆದುಕೊಳ್ತೀವಿ ಅಂತಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ ಮುಖ್ಯಮಂತ್ರಿನ, ಜಮೀರ್ ಮುಖ್ಯಮಂತ್ರಿನ? ಮತ್ತು ಅಕ್ಟೋಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥವ್ರು ಎಲ್ಲರೂ ಕೂಡ ಮನೆ ಸೇರಿಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ತಾವು ಮನೆ ಸೇರಿಕೊಳ್ಳಿಕ್ಕೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅಥವಾ ಸಿದ್ದರಾಮಯ್ಯನವ್ರನ್ನ ಮನೆ ಸೇರಿಸಲಿಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೋ? ಒಟ್ಟಾರೆ ಕ್ರಾಂತಿ ಅವ್ರ ಪಾರ್ಟಿ ಒಳಗಾಗಿ ಅದು ಏನು ಬೇಕಾರಾಗಲಿ ರಾಜ್ಯದ ಜನರಿಗೆ ಈ ಕ್ರಾಂತಿಯಿಂದ ಇರಲಿ ಅಂತೇಳಿ ನಾನು ಆಶಿಸ್ತೇನೆ. ಅಲ್ಲ, ಒಂದು ಕ್ಯಾಬಿನೆಟ್ಟಿಗೆ ಯಾರು ಬರ್ತಾರೆ ಯಾರು ಬರಲ್ಲ ಅನ್ನೋದನ್ನು ಮುಖ್ಯಮಂತ್ರಿಗಳು ಹೇಳಬೇಕು. ಅದರ ಬದಲಾಗಿ ಜಮೀರ್ ಅವರು ಅಧಿಕೃತವಾಗಿ ಸಾರ್ವಜನಿಕ ಸಭೆಯಲ್ಲಿ ಮತ್ತೊಬ್ಬರನ್ನ ಮಂತ್ರಿಯಾಗಿ ತೆಗೆದುಕೊಳ್ತೀವಿ ಅಂತಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ ಮುಖ್ಯಮಂತ್ರಿನ, ಜಮೀರ್ ಮುಖ್ಯಮಂತ್ರಿನ?
ಮತ್ತು ಅಕ್ಟೋಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥವ್ರು ಎಲ್ಲರೂ ಕೂಡ ಮನೆ ಸೇರ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ತಾವು ಮನೆ ಸೇರ್ಕೊಳ್ಳಿಕ್ಕೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅಥವಾ ಸಿದ್ದರಾಮಯ್ಯನವ್ರನ್ನ ಮನೆ ಸೇರಿಸಲಿಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೋ, ಒಟ್ಟಾರೆ ಕ್ರಾಂತಿ ಅವ್ರ ಪಾರ್ಟಿ ಒಳಗಾಗಿ ಅದು ಏನು ಬೇಕಾರಾಗಲಿ ರಾಜ್ಯದ ಜನರಿಗೆ ಈ ಕ್ರಾಂತಿಯಿಂದ ಇರಲಿ ಅಂತೇಳಿ ನಾನು ಆಶಿಸ್ತೇನೆ. ಅಲ್ಲ, ಒಂದು ಕ್ಯಾಬಿನೆಟ್ಟಿಗೆ ಯಾರು ಬರ್ತಾರೆ ಯಾರು ಬರಲ್ಲ ಅನ್ನೋದನ್ನು ಮುಖ್ಯಮಂತ್ರಿಗಳು ಹೇಳಬೇಕು. ಅದರ ಬದಲಾಗಿ ಜಮೀರ್ ಅವರು ಅಧಿಕೃತವಾಗಿ ಸಾರ್ವಜನಿಕ ಸಭೆಯಲ್ಲಿ ಮತ್ತೊಬ್ಬರನ್ನ ಮಂತ್ರಿಯಾಗಿ ತೆಗೆದುಕೊಳ್ತೀವಿ ಅಂತಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ ಮುಖ್ಯಮಂತ್ರಿನ, ಜಮೀರ್ ಮುಖ್ಯಮಂತ್ರಿನ? ಮತ್ತು ಅಕ್ಟೋಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥವ್ರು ಎಲ್ಲರೂ ಕೂಡ ಮನೆ ಸೇರ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ತಾವು ಮನೆ ಸೇರ್ಕೊಳ್ಳಿಕ್ಕೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅಥವಾ ಸಿದ್ದರಾಮಯ್ಯನವ್ರನ್ನ ಮನೆ ಸೇರಿಸಲಿಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೋ, ಒಟ್ಟಾರೆ ಕ್ರಾಂತಿ ಅವ್ರ ಪಾರ್ಟಿ ಒಳಗಾಗಿ ಅದು ಏನು ಬೇಕಾರಾಗಲಿ ರಾಜ್ಯದ ಜನರಿಗೆ ಈ ಕ್ರಾಂತಿಯಿಂದ ಇರಲಿ ಅಂತೇಳಿ ನಾನು ಆಶಿಸ್ತೇನೆ. ಅಲ್ಲ, ಒಂದು ಕ್ಯಾಬಿನೆಟ್ಟಿಗೆ ಯಾರು ಬರ್ತಾರೆ ಯಾರು ಬರಲ್ಲ ಅನ್ನೋದನ್ನು ಮುಖ್ಯಮಂತ್ರಿಗಳು ಹೇಳಬೇಕು. ಅದರ ಬದಲಾಗಿ ಜಮೀರ್ ಅವರು ಅಧಿಕೃತವಾಗಿ ಸಾರ್ವಜನಿಕ ಸಭೆಯಲ್ಲಿ ಮತ್ತೊಬ್ಬರನ್ನ ಮಂತ್ರಿಯಾಗಿ ತೆಗೆದುಕೊಳ್ತೀವಿ ಅಂತಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ ಮುಖ್ಯಮಂತ್ರಿನ, ಜಮೀರ್ ಮುಖ್ಯಮಂತ್ರಿನ? ಮತ್ತು ಅಕ್ಟೋಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥವ್ರು ಎಲ್ಲರೂ ಕೂಡ ಮನೆ ಸೇರ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ತಾವು ಮನೆ ಸೇರ್ಕೊಳ್ಳಿಕ್ಕೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅಥವಾ ಸಿದ್ದರಾಮಯ್ಯನವ್ರನ್ನ ಮನೆ ಸೇರಿಸಲಿಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೋ, ಒಟ್ಟಾರೆ ಕ್ರಾಂತಿ ಅವ್ರ ಪಾರ್ಟಿ ಒಳಗಾಗಿ ಅದು ಏನು ಬೇಕಾರಾಗಲಿ ರಾಜ್ಯದ ಜನರಿಗೆ ಈ ಕ್ರಾಂತಿಯಿಂದ ಇರಲಿ ಅಂತೇಳಿ ನಾನು ಆಶಿಸ್ತೇನೆ. ಅಲ್ಲ, ಒಂದು ಕ್ಯಾಬಿನೆಟ್ಟಿಗೆ ಯಾರು ಬರ್ತಾರೆ ಯಾರು ಬರಲ್ಲ ಅನ್ನೋದನ್ನು ಮುಖ್ಯಮಂತ್ರಿಗಳು ಹೇಳಬೇಕು. ಅದರ ಬದಲಾಗಿ ಜಮೀರ್ ಅವರು ಅಧಿಕೃತವಾಗಿ ಸಾರ್ವಜನಿಕ ಸಭೆಯಲ್ಲಿ ಮತ್ತೊಬ್ಬರನ್ನ ಮಂತ್ರಿಯಾಗಿ ತೆಗೆದುಕೊಳ್ತೀವಿ ಅಂತಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ ಮುಖ್ಯಮಂತ್ರಿನ, ಜಮೀರ್ ಮುಖ್ಯಮಂತ್ರಿನ? ಮತ್ತು ಅಕ್ಟೋಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥವ್ರು ಎಲ್ಲರೂ ಕೂಡ ಮನೆ ಸೇರ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ತಾವು ಮನೆ ಸೇರ್ಕೊಳ್ಳಿಕ್ಕೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅಥವಾ ಸಿದ್ದರಾಮಯ್ಯನವ್ರನ್ನ ಮನೆ ಸೇರಿಸಲಿಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೋ, ಒಟ್ಟಾರೆ ಕ್ರಾಂತಿ ಅವ್ರ ಪಾರ್ಟಿ ಒಳಗಾಗಿ ಅದು ಏನು ಬೇಕಾರಾಗಲಿ ರಾಜ್ಯದ ಜನರಿಗೆ ಈ ಕ್ರಾಂತಿಯಿಂದ ಇರಲಿ ಅಂತೇಳಿ ನಾನು ಆಶಿಸ್ತೇನೆ. ಅಲ್ಲ, ಒಂದು ಕ್ಯಾಬಿನೆಟ್ಟಿಗೆ ಯಾರು ಬರ್ತಾರೆ ಯಾರು ಬರಲ್ಲ ಅನ್ನೋದನ್ನು ಮುಖ್ಯಮಂತ್ರಿಗಳು ಹೇಳಬೇಕು. ಅದರ ಬದಲಾಗಿ ಜಮೀರ್ ಅವರು ಅಧಿಕೃತವಾಗಿ ಸಾರ್ವಜನಿಕ ಸಭೆಯಲ್ಲಿ ಮತ್ತೊಬ್ಬರನ್ನ ಮಂತ್ರಿಯಾಗಿ ತೆಗೆದುಕೊಳ್ತೀವಿ ಅಂತಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ ಮುಖ್ಯಮಂತ್ರಿನ, ಜಮೀರ್ ಮುಖ್ಯಮಂತ್ರಿನ? ಮತ್ತು ಅಕ್ಟೋಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥವ್ರು ಎಲ್ಲರೂ ಕೂಡ ಮನೆ ಸೇರ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ತಾವು ಮನೆ ಸೇರ್ಕೊಳ್ಳಿಕ್ಕೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅಥವಾ ಸಿದ್ದರಾಮಯ್ಯನವ್ರನ್ನ ಮನೆ ಸೇರಿಸಲಿಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೋ, ಒಟ್ಟಾರೆ ಕ್ರಾಂತಿ ಅವ್ರ ಪಾರ್ಟಿ ಒಳಗಾಗಿ ಅದು ಏನು ಬೇಕಾರಾಗಲಿ ರಾಜ್ಯದ ಜನರಿಗೆ ಈ ಕ್ರಾಂತಿಯಿಂದ ಇರಲಿ ಅಂತೇಳಿ ನಾನು ಆಶಿಸ್ತೇನೆ.